ಇವತ್ತು ಮಾಳೆ ಪಕ್ಷದ ಅಮಾವಾಸ್ಯೆಯ ಪುಣ್ಯಕಾಲವಾಗಿದೆ. ಮತ್ತು ಇನ್ನೊಂದು ಏನು ಅಂದರೆ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಆರಾಧನಾ ಮಹೋತ್ಸವವಾಗಿದೆ. ಎರಡೂ ಸೇರಿ ಬಂದಿರೋದು. ಶಾಸ್ತ್ರದಲ್ಲಿ ಒಂದು ಮಾತಿದೆ, ನ ದೇವಾಹ ದಂಡಮಾದಾಯ ರಕ್ಷಂದಿ ಪಶುಪಾಲರದು ಯಂ ಹಿ ರಕ್ಷಿತುಮಿಚ್ಛಂದಿ ಸದ್ಬುದ್ಧ್ಯಾ ಯೋಜಿತಂ ತಂ. ನಾವು ಇಲ್ಲಿ ಎಲ್ಲರೂ ಬಂದಿದ್ದೀವಲ್ವ, ಇದು ಒಂದು ಗುರು ಕೃಪೆ ಮತ್ತೆ ಭಗವಂತ ನಮ್ಮನ್ನು ನೋಡಿದ್ದಾನೆ ಎಂಬುದಕ್ಕೆ ಇದೇ ಸಾಕ್ಷಿ. ಹೇಗೆ ಅಂತಂತ ಕೇಳಿದ್ರೆ, ಈಶ್ವರ ಕೃಪೆ ಇಲ್ಲದೆ ನಾವು ಇಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ಏನೇನೋ ಕೆಲಸ ಇದೆ ನಮ್ಮ ಮನೆಯಲ್ಲಿ, ಟಿ ವಿ ನೋಡ್ಬೋದು, ವಾಟ್ಸಪ್ ನೋಡ್ಬೋದು, ಬೇಕಾದಷ್ಟು ನಮಗೆ ಡಿಸ್ಟ್ರಾಕ್ಷನ್ ಇದೆ ಅಲ್ವಾ. ಆದರೆ ಯಾವನ್ನು ಅನುಗ್ರಹ ಸಾಕ್ಷಾತ್ ಜಾಯತೆ ಪರಮೇಶ್ವರಾನ್ ತಾವನ್ ಸದ್ಗುರುಂ ಕಶ್ಚಿತ್ ಶಾಸ್ತ್ರಂಬಾವಿ ನೋಡಭೆ. ಗುರು ಅನುಗ್ರಹ ಮತ್ತು ದೈವಾನುಗ್ರಹ ಇಲ್ಲದೆ ಹೋದರೆ ನಾವು ಇಂಥ ಕಾರ್ಯಕ್ರಮಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದು ಈಶ್ವರ ಕೃಪೆ ಇಲ್ಲದೆ ನಡೆಯತಕ್ಕಂಥ ಕೆಲಸವೇ ಅಲ್ಲ. ಗುರುಗಳ ಹತ್ರ ಯಾಕೆ ಬರಬೇಕು ಅಂದರೆ, ಗುಗಾರಾಶ್ಚಾಂದಗರೋಗಿ ರುಗಾರಾಸ್ತೇಜ ವಿದ್ಯತೆ ಅಜ್ಞಾರಾಸಕಂ ಬ್ರಹ್ಮ ಗುರುದೇವನ ಸಂಶಯ. ನಮಗೆ ಇರತಕ್ಕಂಥ ಅಜ್ಞಾನಗಳನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡತಕ್ಕಂಥವರು ಗುರುಗಳು. ಆದಿಶಂಕರ ಬಂದರೆ ಯಾರು? ಆದಿಶಂಕರ ಭಗವತ್ಪಾದರಂದರೆ ಉದರಿದ್ಯ ವೇದಪಯಸ ಕವಲಾಮಿವಾಬ್ಧೆ ಆಲಿಂಗಿದ ಅಗಿರ ಜಗತ್ ಪ್ರಭವೇಗ ಮೂರ್ತಿ. ಎಂಥ ಒಂದು ಶಂಕರರು ಅಂದರೆ ವೇದ ಮರ್ದನ ಮಾಡಿದ್ದಾಗ, ಕ್ಷೀರಾಬ್ಧಿ ಮರ್ದನ ಮಾಡಿದ್ದಾಗ ಸಾಕಷ್ಟು ಲಕ್ಷ್ಮಿ ಇತ್ಯಾದಿ ಮಂಗಳ ವಸ್ತುಗಳು ಬಂತು. ಆದರೆ ಶಂಕರರು ವೇದ ಎಂಬುದ ಸಮುದ್ರವನ್ನು ಮರ್ದನ ಮಾಡಿದಾಗ ಶಂಕರರು ಉಟ್ಕೊಂಡು ಬಂದರು. ತಮ್ಮ ಶಂಕರಂ ಇವೆಲ್ಲ ಭಾಷ್ಯಗತಂ ನಮಾಮಿ. ಅಂಥ ಒಂದು ಶಂಕರರ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಆತ್ಮನಿಷ್ಠರು. ಆತ್ಮನೇವ ಆರಾಮಃ ಯಶಾಂತೆ ಆತ್ಮರಾಮಃ. ಅವ್ರು ಯಾವುದೂ ಗೊತ್ತಿರಲಿಲ್ಲ. ಅಂಥ ಒಂದು ಪವಿತ್ರ ಶ್ರೀಗಳು ಅವರು. ಅವರು ಯಾವಾಗಲೂ ಆತ್ಮಾನುಭೂತಿಯಲ್ಲಿ ಇರತಕ್ಕಂಥವ್ರು. ಅವ್ರ ಜೊತೆಗೆ ಒಬ್ಬರು ಇವರು ವೈದ್ಯನಾಥ ಶಾಸ್ತ್ರಗಳಂತೇಳಿ ಒಬ್ಬರು ಇದ್ದರು, ಜೊತೆಗಿದ್ದರು. ಅವರು ಗುರುಗಳು ಯಾವಾಗಲೂ ಹೊರಗಡೆನೇ ಬರ್ತಿರ್ಲಿಲ್ಲ, ಅವರ ರೂಮಲ್ಲೇ ಇದ್ದರು ಅವರು. ಅಂದರೆ ಯುವ ಸನ್ಯಾಸಿಗಳಿಗೆ 2 ತಿಂಗಳಿಗೊಂದ್ಸತಿ ಭವನ ಹಾಕಬೇಕು, ದಂಡದರ್ಪಣ ಇತ್ಯಾದಿಗಳು ಆಗಬೇಕು, ದಂಡ ಸ್ನಾನ ಹಾಕಬೇಕು. ಆದರೆ ಯಾವ ನಿಯಮಗಳು ಅವ್ರಿಗೇನು ಆಗಲಿಲ್ಲ. ಯಾಕೆಂದರೆ ಅವರು ಅವೆಲ್ಲ ಬಿಟ್ಟು ಕಂಪ್ಲೀಟ್ ಬ್ರಹ್ಮಾನುಭೂತಿ ಇರತಕ್ಕಂಥವ್ರು ಅವರು. ಆ ಪರಿಸ್ಥಿತಿಯಲ್ಲಿ ಇರತಕ್ಕಂಥವ್ರು ಸಾಕಷ್ಟು ಶ್ಲೋಕಗಳನ್ನು ಮಾಡಿದ್ದಾರೆ. ಆತ್ಮಾನುಭೂತಿಯಲ್ಲಿ ಬಂದು ಮಾಡಿರ್ತಕ್ಕಂಥ ಶ್ಲೋಕಗಳನ್ನು ಆ ವೈದ್ಯನಾಥ ಶಾಸ್ತ್ರಿಗಳು ಏನು ಮಾಡಿದ್ರು, ಒಂದಿಷ್ಟು ಶ್ಲೋಕಗಳನ್ನು ಬರೆದಿದ್ದಾರೆ. ಆ ಭಗವತ್ಪಾದ ಶಂಕರರು ಶೃಂಗೇರಿ ಯಾಕೆ ಬಂದರು ಅಂತ ಕೇಳಿದ್ರೆ, ಅವರು 8 ವಯಸ್ಸು ಹುಡುಗ ಅವರು. ಮೂರ್ತನಿ ಹಿಮಗರ ಚಿನ್ನಂ ನಿಧನಿ ನಯನಾಂಗಂ ವಿಷಯೋ ಶೂಲಂ ವಭುಷಿ ಸ್ಫಟಿಕ ಸ್ವರ್ಣಂ ರಾತ್ನಾಸ್ತಂ ಮೇದಿದೆ ಶಂಭು ಉಮಯಾ ಸಹವರ್ಧನೆ ಶಂಭು ಅಂತೇಳಿ. ಅಂದರೆ ಈ ಪರಮೇಶ್ವರನ ಸಾಕ್ಷಾತ್ ಕೈಲಾಸವತಿ ಭಗವಾನ್ ಶಂಕರನಾಗಿ ಅವತಾರ ಮಾಡಿ ಲೋಕದಲ್ಲಿ ವೇದೋದ್ಧರಣ ಮಾಡಬೇಕು ಎಂಬುದಾಗಿ ಬಂದಿರತಕ್ಕಂಥ ಒಂದು ಅವತಾರ. ನ ವೇದಾತ್ಪರಂ ಶಾಸ್ತ್ರಂ ನ ದೇವ ಕೇಶವಾತ್ಪರಃ ಅಂತ ಶಂಕರರು ಕಾರಣಿಯಿಂದ ಹೊರಟು ಶೃಂಗೇರಿಗೆ ಬಂದಿದ್ದಾರೆ. ಆವಾಗ ಏನಾಯಿತು ಅಂತ ಕೇಳಿದ್ರೆ, ಅವರು ಗಂಗಾ ನದಿ ತೀರದಲ್ಲಿ ಅವರು ಬಂದಿದ್ದಾಗ ನದಿಯ ಪ್ರಕೃತಿ ಸೌಂದರ್ಯವನ್ನು ನೋಡಿ ಅವರಿಗೆ ಸಮಾಧಿ ಕೈಗೂಡಿತ್ತು. ಅವರು ಸಮಾಧಿ ನಿಷ್ಠೆಯಲ್ಲಿದ್ದರು ಶ್ರೀಗಳು. ಅದು ಆವಾಗ ಏನಾಯಿತು ಅಂತಂದರೆ, ಒಂದು ಫ್ರಾಗ್ ಅಲ್ಲಿ ಇತ್ತು, ಅದು ಗರ್ಭವತಿಯಾಗಿತ್ತು. ಅದಕ್ಕೆ ಒಂದು ಹಾವು ಅದಕ್ಕೆ ಸಂರಕ್ಷಣೆ ಮಾಡಿತ್ತಂತೆ. ಅಹಿಂಸಾ ತತ್ಪ್ರತಿಷ್ಠಾಯಾಮ್ ವೈರತ್ಯಾಗ ಅಂತ ಹೇಳಿದೆ ಪತಂಜಲಿ ಸೂತ್ರದಲ್ಲಿ. ಅಂದರೆ ಈ ಫ್ರಾಗನ್ನು ನೋಡಿಕೊಳ್ಳೇ ಏನಾಗುತ್ತೆ, ಹಾವು ತಿನ್ಬಿಡುತ್ತೆ, ನುಗ್ಗಿಬಿಡುತ್ತೆ. ಆದರೆ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಶೃಂಗೇರಿ ಸನ್ನಿಧಾನದಲ್ಲಿ ಅದಕ್ಕೇನು ವೈರಾಗ್ಯ ಇರಲಿಲ್ವಂತೆ. ಇದು ಬಾಲಕಲ್ಲಿ ಹೇಳುತ್ತೆ, ಅಗಸ್ತಾನ ಅವಧಾನಿ ಚತುಷ್ಪದ ಬಲ್ಭೂಮಿ ಯತ್ರ ಮಹತಾಂ ಜೀವೋ ಜೀವಸ್ಯ ಜೀವಿತಂ ಅಂತೇಳಿ ಭಾಗವತ ಶ್ಲೋಕ ಹೇಳುತ್ತೆ. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಆಚಾರ್ಯರು ಅಂದರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಒಂದು 8 ಶ್ಲೋಕವನ್ನು ಮಾಡಿದ್ದಾರೆ. ಅದು ಶ್ರೀ ಶಿವಪೂಜ್ಯ ಪಾದಾಬ್ಜ ಶ್ರೀಗಂಧರ ಸಹೋದರಿ ಶ್ರೀಧೃತಸ್ಫಟಿಕಾ ಭೂಜಾತ್ ಶ್ರೀಮೇ ಶಾರದಾ ಅನಿಶಂ
ಶಾರದಾಭೃಸದೃಹ್ವಸ್ತ್ರ ನೀಲ ನೀರದ ಕುಂಠಳ ಪಾರಧಾಂ ದುಃಖವಾರಾಸೆ ಶಾರದಾಂ ಶತದಂಬಲೆ. ಅಂದರೆ ಈ ನಮ್ಮ ಮಕ್ಕಳಿಗೆ ಇವಾಗೆಲ್ಲ ಪರೀಕ್ಷೆ ಬರ್ತಾ ಇದೆ, ಕೆಲವು ಎಷ್ಟು ಟ್ಯೂಷನ್ ಹೋದ್ರೇನು ಬರ್ತಾ ಇಲ್ಲ ಅಂಥವ್ರಿಗೆ ಈ ಶ್ಲೋಕ ಇಂಟು ಶ್ಲೋಕವನ್ನು ನಾವು ಪಾರಾಯಣ ಮಾಡಿದರೆ ಅದು ಒಳ್ಳೆ ವಿದ್ಯಾಭ್ಯಾಸ ಬರುತ್ತೆ, ಚೆನ್ನಾಗಿ ಅವರಿಗೆ ಇಂಟೆಲೆಕ್ಟು ಎಲ್ಲ ಚೆನ್ನಾಗಿ ಆಗುತ್ತೆ ಎಂಬುದಾಗಿ ಈ ಶ್ಲೋಕದಲ್ಲೇ ಹೇಳ್ತಾರೆ. ಅದೇ ಸಂಗೀತ ಭಾರತಿ ಮಹಾಸ್ವಾಮಿಗಳು 8 ಶ್ಲೋಕ ಮಾಡಿ ಅದಕ್ಕೊಂದು ಪರಿಷದಿಯನ್ನು ಕೂಡ ಮಾಡಿದ್ದಾರೆ. ಅದು ಒಂದೊಂದು ಶ್ಲೋಕವಾಗಿ ಇವಾಗ ಹೇಳ್ತೀನಿ, ಇವಾಗ ಶ್ರವಣ ಮಾಡ್ಕೊಳ್ಳಿ. ಇದರಿಂದ ಶ್ಲೋಕಗಳು ಶ್ರವಣ ಮಾಡದೇ ಪುಣ್ಯ, ನಾವು ಅಧ್ಯಯನ ಮಾಡೋದಿರಲಿ ಮಾಡದೆ ಹೋಗಿ ಅದು ಪರವಾಗಿ. ಆದರೆ ಶ್ರುತ್ವಾ ಧರ್ಮಂ ಬಿಜಾನಾದಿ ಶ್ರುತ್ವಾ ತ್ಯಜತಿ ದುರ್ಗತಿಂ ಶ್ರುತ್ವಾ ಜ್ಞಾನಮವಾಪ್ನುಯಾತ್ ಶ್ರುತ್ವಾ ಮೋಕ್ಷಮವಾಪ್ನುಯಾತ್. ಅಂದರೆ ಈ ಕೇಳೋದೇ ಪುಣ್ಯ. ಅಂದರೆ ಈ ಕೇಳಬೇಕು ಅಂತಂದರೆ ಏನಾಗುತ್ತೆ, ಅಧ್ಯಯನ ಮಾಡಬೇಕು, ಅಧ್ಯಯನ ಸ್ವಾನುಭವದಲ್ಲಿ ಇರಬೇಕು, ಮತ್ತೆ ಹೇಳಬೇಕಾಗ್ತದೆ. ಆದರೆ ಇದು ನಮ್ಗೇನು ಬೇಕಾಗಿಲ್ಲ, ಯಾರೋ ಹೇಳ್ತಾರೆ ಅದನ್ನು ಶ್ರದ್ಧಾಪೂರ್ವವಾಗಿ ಕೇಳಿಬಿಟ್ರೇನೆ. ಯಾಕಂದರೆ ಹೃದಯ ಗಮನ ನಾಡಿ ಅಂತೇಳಿ ಕಿವಿಯಿಂದ ಒಂದು ಹೃದಯಕ್ಕೆ ಒಂದು ಲಿಂಕ್ ಇದೆ ಅಂತೆ ಭಗವಂತ ಶ್ರೀಮದ್ ಭಾಗವತದಲ್ಲಿ ಬರತಕ್ಕಂಥ ಮಾತು. ಅಂದರೆ ಎಲ್ಲರೂ ಅಪೇಕ್ಷೆ ಪಡೋದು ಏನು, ನಮಗೆಲ್ಲರೂ ಸುಖವಾಗಿರಬೇಕು. ಸುಖಾಯ ಕರ್ಮಾಣಿ ಕರೋಣಿ ಲೋಕಃ ನತೈ ಸುಖಂ ವಾ ಅನ್ಯದ್ ಉಪಾರಮಂ ವಾ ವಿಂದೇದ ಪೂಜಃ ತದೈವ ದುಃಖಂ ಯದತ್ರ ಮುಕ್ತಂ ಭಗವಾನ್ ವದೇನ್ನಃ. We want only happiness. We don't want any sorrow or anything like that. ನಮ್ಗೆ ಯಾವಾಗಲೂ ಸಂತೋಷವಾಗಿರಬೇಕು, ಪ್ಯಾಕೆಟಲ್ಲಿ ತುಂಬ ಹಣ ಇರಬೇಕು, ಕಾರು ಇತ್ಯಾದಿಗಳಿರಬೇಕು. ಆದರೆ ಇದಕ್ಕೇನು ಉಪಾಯ ಅಂದರೆ ಧರ್ಮಾಚರಣೆ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ. ಧರ್ಮೋ ವಿಶ್ವಸ್ಯ ಜಗದ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ ಧರ್ಮೇಣ ಪಾಪಂ ಅಪನುದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ. ಈ ಧರ್ಮಾಚರಣೆ ಮಾಡೋದಕ್ಕೋಸ್ಕರವಾಗಿ ಆಚಾರ್ಯ ಶಂಕರರು ಪೀಠಗಳನ್ನು ಸ್ಥಾಪನೆ ಮಾಡಿ ಧರ್ಮೋಪದೇಶಕ್ಕೆ ಮಾಡೋದಕ್ಕೆ ಒಂದು ಸನ್ಯಾಸಗಳನ್ನು ಇಟ್ಟರು. ಸಮ್ಯಕ್ ಜ್ಞಾಸಂ ಇದು ಸನ್ಯಾಸಂ. ಸನ್ಯಾಸ ಅಂದರೆ ಅಷ್ಟೇನು ಹುಡುಗಾಟದಲ್ಲ, ಅದು ಇಟ್ ಈಸ್ ಅಬೌಟ್ ಒಂದು 5000 ಡಿಗ್ರಿ ಸೆಂಟಿಗ್ರೇಡ್. ಅದಕ್ಕೆ ಶಾಸ್ತ್ರದಲ್ಲಿ ದಶಭಿರ್ಜನ್ಮಭಿರ್ ವೇದ ವೇದಾರ್ಥ ಸತಜನ್ಮಸು ಸಹಸ್ರ ಜನ್ಮಭಿರ್ಯಜ್ವ ಸನ್ಯಾಸ ಕೋಟಿ ಜನ್ಮಸು. ಅಂದರೆ 1 ಕೋಟಿ ಜನ್ಮದಲ್ಲಿ ವೇದಾಧ್ಯಯನ ಮಾಡಿ ವೇದ ಅರ್ಥಗಳನ್ನು ಚೆನ್ನಾಗಿ ತಿಳ್ಕೊಂಡು ಅಗ್ನಿಹೋತ್ರ ಮಾಡಿರ್ತಕ್ಕಂಥವರಿಗೆ ಸನ್ಯಾಸ ಲಭ್ಯವಾಗುತ್ತೆ. ಸನ್ಯಾಸ ಅಂತಂದರೆ ಅಷ್ಟೇನು ಸುಲಭದ ಕೆಲಸ ಅಲ್ಲ. ಸಮ್ಯಕ್ ಜ್ಞಾಸಂ ಇದು ಸನ್ಯಾಸಂ. ಸನ್ಯಾಸಂ ಕೇವಲಂ ಜ್ಞಾನಲಕ್ಷಣಂ ನಚ ಕಾಷಾಯಂ ನಚ ಮುಂಧನಂ ಅಂತೇಳಿ. ಅಂದರೆ ಈ ಬರೀ ಕಾಷಾಯ ವಸ್ತ್ರ ಹಾಕೊಳ್ಳೋದು ಸನ್ಯಾಸ ಅಲ್ಲಪ್ಪ. ಸನ್ಯಾಸ ಅಂದರೆ ಏನು, ಜ್ಞಾನದೇ ಅಂತಹ ಪರಮ ಜ್ಞಾನಿಗಳಾಗಿದ್ದವರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಅವರು ಪ್ರತ್ಯಕ್ಷವಾಗಿದ್ದಂತೆ ಏ ಶಂಕರ ಕಿಂತ ವಿಷಯಗಳು ಏನಪ್ಪ ಕೂತಿದೆಯಲ್ಲ ಏನು ಬೇಕು ಅಂತ ಹೇಳಿದಾಗ, ಅಮ್ಮ ನನಗೇನು ಬೇಡ, ನಿನ್ನ ಆಶೀರ್ವಾದ ಬೇಕು ಅಂತೇಳಿ ಶ್ರೀ ಶಾರದಾಯಿ ನಮಃ ಎಂಬುದಾಗಿ ಹೇಳಿದಂತೆ. ಅವರು ಶ್ರೀ 8 ಅಕ್ಷರ, ಒಂದೊಂದು ಅಕ್ಷರಕ್ಕೆ ಒಂದು ಶ್ಲೋಕ ಮಾಡಿದ್ದಾರೆ. ಅದಕ್ಕೆ ನಾನು ಇವಾಗ ಹೇಳ್ತೀನಿ. ನಮ್ಗೆ ಇವಾಗ ಪೂರ್ತಿ ಅರ್ಥ ಹೇಳೋದಕ್ಕೆ ನಮಗೆ ಸಮಯ ಇಲ್ಲ. ಅದು ಎಲ್ಲ ಕಂಪ್ಲೀಟ್ 8 ಶ್ಲೋಕಗಳನ್ನ ಹೇಳ್ಬಿಡ್ತೀನಿ. ಶ್ರದ್ಧಾಪೂರ್ವವಾಗಿ ನೀವೆಲ್ಲ ಶ್ರವಣ ಮಾಡಿಕೊಳ್ಳಿ. ಶಿವಾ ಪೂಜ್ಯ ಪಾದಾಬ್ಜ ಶ್ರೀಕಂಕರ ಸಹೋದರಿ ಶ್ರೀದುದಸ್ಫಟಿಕಾ ಭೂಯಾತ್ ಸೃಜೈ ಮೇ ಶಾರದಾ ನಿಶಂ ಶಾರದಾ ಪ್ರಸೃಗೃಹ್ವಸ್ತ್ರಾಂ ನೀಲನೀರದ ಕುಂಠಳಾಂ ಪಾರದಾಂ ದುಃಖವಾರಾಸೆ ಶಾರದಾಂ ಶತಧಂ ಭಜೆ ರತ್ನಚಿತ್ರಿತಭೂಷಾಢ್ಯಾಂ ಪ್ರತ್ನವಾಕ್ಸ್ತುತ ವೈಭವಾಂ ನೂತ್ನಸಾರಸ್ಯ ದಾಂವಾಣಿ ಕೃಷ್ಣಯಾನಾಶಯೇಸ್ತು ಮಾಂ ದಾಢೀಮಿ ಬೀಜರತ್ನಾಂ ಧಾನ್ಯಾದಿಗುಣರಾಜಿ ಯೈ ಸದಾ ಪೂಜಿತಾಧ್ಯಾತ ಯೈಷಾ ಸಿಂಹಪುರಸ್ಥಿತ ಶ್ರೀ ಶಾರದಾಂಬಾ ಲೋಕಪೂಜ್ಯತ ಏವ ಹಿ ನರೋತ್ತಮ. ಈ ಶ್ಲೋಕದಲ್ಲಿ ಗುರುಗಳು ಕೇಳ್ತಾರೆ ಒಂದು ಪ್ರಶ್ನೆಯನ್ನ, ಏನು
ಯಾರು ಉತ್ತಮ ವ್ಯಕ್ತಿ, ಈ ಪ್ರಪಂಚದಲ್ಲಿ ಉತ್ತಮ ಯಾರು ಇದಾನ, ಅವನು ಯಾರು ಅಂತ ಕೇಳಿದಾಗ ಯೈ ಸದಾ ಪೂಜಿತ ಧ್ಯಾದ ಯೈಷಾ ಶೃಂಗಪುರಸ್ಥಿತ ಶ್ರೀ ಶಾರದಾಂಬಾ ಲೋಕಪೂಜ್ಯತೆ ಬಹಿ ನರೋತ್ತಮ. ಉತ್ತಮ ವ್ಯಕ್ತಿ ಲಕ್ಷಣ ಏನು ಹೇಳಲ್ಪಟ್ಟಿದೆ ಅಂತಂದರೆ, ಅವನು ಶಾರದೆಯನ್ನು ಪೂಜೆ ಮಾಡಬೇಕು, ಆ ಶಾರದಾದೇವಿಯನ್ನು ಸ್ಮರಣೆ ಮಾಡಬೇಕು. ಅಂಥ ವ್ಯಕ್ತಿ ಒಳ್ಳೆಯ ವ್ಯಕ್ತಿ, ಅವನೇ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ. ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಹೇಳೋದು ಎಂಬುದಾಗಿ ಈ ಶ್ಲೋಕ ಅರ್ಥವಾಗಿದೆ. ದಾಢೀಮಿ ಬೀಜರತ್ನಾಂ ಧಾನ್ಯಾದಿ ಗುಣದಾನಿನಿ ದಾನಾಧಿಕೃತ ಕಲ್ಪದರು ದಾಶೋಗಂಧೂಮಿ ಶಾರದಾ ಯೈ ಸದಾ ಪೂಜಿತ ಧ್ಯಾತ ಯೈಷಾ ಶೃಂಗಪುರಸ್ಥಿತ ಶಾರದಾಂಬಾ ಲೋಕಪೂಜ್ಯತೆ ಬಹಿ ನರೋತ್ತಮ. ಪ್ರಜ್ಞ ವಾಸ್ತುದ ಈ ಅವನವರನ್ನ ಹೇಗೆ ಪೂಜೆ ಮಾಡಬೇಕು ಅಂದ್ರೆ ವೇದೋಕ್ತ ಮಂತ್ರಗಳಲ್ಲಿ ಅವನಿಗೆ ಪೂಜೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಶ್ರೀಗಳು. ನಮಸ್ಸೂರಿ ಕೈಶಗಂಧ ರುದ್ರ ವರವರರಾಜಿತಂ ಅದೇಷ್ಟದಾನ ಸುರಭಿಂ ವಾಣೀಂ ಪಾದಾಂಬುಜಂ ಸ್ತುಮಾಂ ಮಸ್ತರಾಜ ಚಂದ್ರಲೇಖ ಪುಸ್ತಶೋಗಿಕರಾಂಬುಜಾಂ ಗ್ರೈಸ್ತೇನ ಜನಾವಾಣಿಂ ವಸ್ತ್ರಗಮ್ಮಾಂತನೋತ್ಪದಂ ಶಾರದಾಪಾದಸರಸೀರುಗಸಂಶಕ್ತಚೇತಸಾಂ ಶ್ರೀಚಂದ್ರಶೇಖರ ಭಾರತೀನಾಂ ರಚಿತಂ ಸ್ತೋತ್ರಂ ಪಠತಾಂ ಶಿವದಾಯಕಂ. ಶ್ರೀ ಚಂದ್ರಶೇಖರ ಭಾರತೀನಾಂ ರಚಿತಂ ಸ್ತೋತ್ರಂ ಮಸ್ತರಾಜ ಚಂದ್ರಲೇಖ ಪುಸ್ತಶೋಭಿ ಕರಾಂಬುಜ. ಈ ಅಮ್ಮನವರು ಹೇಗಿದ್ದಾಳೆ ಅಂದರೆ ಒಂದು ವೇದ ಪುಸ್ತಕವನ್ನು ಇಟ್ಕೊಂಡಿದ್ದಾಳೆ. ಅಂತಹ ಪವಿತ್ರ ದೇವಿ ಅಂದರೆ ಪವಿತ್ರಂ ಚರಿತ್ರಂ ಯಸ್ಯಾಹ ಪವಿತ್ರಂ ಜೀವನಂ ದದಾ ಪವಿತ್ರತಾ ಸುರುನ್ಯಸ್ಯೈ ದೇವೇ ನಮೋ ನಮಃ. ನಮಗೆ ನಾಳೆಯಿಂದ ನವರಾತ್ರಿ ಪುಣ್ಯಕಾಲ ಬರ್ತಾ ಇದೆ. ಅಮ್ಮನವರ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ಎಂಬುದಾಗಿ 3 ಅಮ್ಮನವರನ್ನು ನಾವು ಪ್ರಾರ್ಥನೆ ಮಾಡಬೇಕಂತಕ್ಕಂಥದ್ದು. ಕಾಳಿದಾಸ ಹೇಳ್ತಾನೆ, ಏನಪ್ಪ ದೇವಿ ಹತ್ರ ಹಾಗೆ ಪ್ರಾರ್ಥನೆ ಮಾಡಬೇಕು. ಲೋಚನ ಬಿಗಿದ ಗುರಂಗಿಂ ನೌಮಿ ಶಂಕರಾರ್ಥ ಧಾನ್ಯಂ. ಏ ಅಮ್ಮ, ಈ ವಿಶ್ವಜನನಿ, ನಿನಗೆ ಎಷ್ಟೋ ಕೆಲಸ ಇದೆಯಮ್ಮ, ನನಗೆ ನಿನ್ನಲ್ಲಿ ಏನು ಪ್ರಾರ್ಥನೆ ಅಂತಂದರೆ ಲೋಚನ ಬಿಗಿದ ಗುರಂಗಿಂ ನೌಮಿ ಶಂಕರಾರ್ಥ ಧಾನ್ಯಂ. ನೀನು ಕಣ್ಣಲ್ಲಿ 1 ಮಿಲಿಯನ್ ಆಗಿ ಡಿವೈಡ್ ಮಾಡಿ ಅಷ್ಟು ಭಾಗವನ್ನು ನೋಡ್ಬಿಟ್ರೆ ಸಾಕು, ನಾನು ಉದ್ಯೋಗ ಆಗಿಬಿಡ್ತೀನಿ. ಭಕ್ತಪ್ರಿಯಾಂ ಭಕ್ತಿಗಮ್ಯಾಂ ಭಕ್ತಾನಾಂ ಕೀರ್ತಿವರ್ಧಿಗಾಂ ಭವಪ್ರಿಯಾಂ ಸದಿಂದೇವಿಂ ವಂದೇತ್ವಾಂ ಭಕ್ತವತ್ಸಲಾಂ. ಈ ಅಮ್ಮದವರು ಅದಕ್ಕೆ ನಮ್ಮ ಆದೂ ಪರದೈವದಂ ನೈಗಾದಶ್ಯ ಪರಂವ್ರತಂ ನ ಗಾಯತ್ರಿಯ ಪರಮಂತ್ರಂ ಅಂತೇಳಿ. ಅಮ್ಮನವ್ರಿಗಿನ್ನ ಹೆಚ್ಚಾಗಿ ಈಗ ಮಕ್ಕಳೆಲ್ಲ ನೋಡಿ ಸ್ಕೂಲ್ ಬಿಟ್ಟು ಬಂದಾಗ ಅಲ್ಲಿ ತಂದೆ ಇದ್ರೇನು ಹೋಗಲ್ಲ, ಎಲ್ಲೂ ಹೋಗಲ್ಲ, ಶೂ ಬಿಚ್ಚತ್ತೋ ಇಲ್ವೋ ಅದು ಬಿಟ್ಬಿಟ್ಟು ಸೀದಾ ಕಿಚನ್ ಅಮ್ಮನ ಹತ್ರ ಬರುತ್ತೆ. ಬಂದ ಕೂಡಲೇ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಗೆ ಏನು ಕೊಡಬೇಕು ಅಂತ ತಾಯಿಗೆ ಒಬ್ಬಳಿಗೆ ಗೊತ್ತಾಗುತ್ತೆ. ಅಂಥ ಒಂದು ಪವಿತ್ರ ಇದು ಸಮರ ವಿಜಯ ಕೋಡಿ ಸಾಧಕಾನಂದ ದಾಡಿ ಋತುಗುಣಗದ ಬೇಡಿ ಮುಖ್ಯಗಾದಂಬ ಪಾಡಿ ಮೃಣಿತ ಪರಿಪಾಡಿ ಮುಗಿದಾಜಾಂಡ ಕೋಡಿ ಪರಮಶಿವವದೂಡಿ ಮಹಿಮಾಂ ಕಾಮಕೋಡಿ ಬಾಣೇನ ಪುಷ್ಪಧನಿಷು ಪರಿಕಲ್ಪ್ಯಮಾನ ತ್ರಾಣೇನ ಭಕ್ತ ಮನಸಾ ಕರುಣಾಕರೇಣ. ಅಂದರೆ ನಾವೆಲ್ಲರೂ ಈ ಸಂಸಾರ ಕೂಪದಲ್ಲಿ ಬಂದು ಇಟ್ಟಿದ್ದೀವಿ. ಏ ಅಮ್ಮ, ನೀನು ಒಂದು ಧನಿಸುಂಟಿದೆಯಲ್ಲ, ಅದರಲ್ಲಿ ದಯ ಎಂಬುದ ಅಸ್ತ್ರವನ್ನು ಪ್ರಯೋಗ ಮಾಡಿ ನಮ್ಮನ್ನು ನೀನು ಕಾಪಾಡಬೇಕು ಎಂಬುದಾಗಿರತಕ್ಕಂಥ ಒಂದು ಪವಿತ್ರವಾಗಿ 8 ಅಷ್ಟಕ ಇದು, 8 ಶ್ಲೋಕ ಇದು. ತುಂಬ ವೈಶಿಷ್ಟ್ಯವಾಗಿರತಕ್ಕಂಥ ಶ್ಲೋಕ. ಇನ್ಮೇಲೆ ಒಂದು 2 ಚಂದ್ರಮೌಳಿ ಅವರು ಮಾಡಿದ್ದಾರೆ, ಅದನ್ನು ಕೂಡ ಒಂದು 2 ಶ್ಲೋಕ ಹೇಳಿ ನಾವು ಇಲ್ಲಿ ಮಂಗಳ ಹೇಳ್ಬಿಡ್ತೀನಿ. ಶ್ರೀ ಸಾತ್ಮಭೂಮುಖ್ಯ ಸುರತ್ರಿದಾಂಗ್ರಿಂ ಶ್ರೀಕಂಠ ಸರ್ವಾಧಿಪಥಾಭಿಧೇಯಂ ಶ್ರೀಶಂಕರಾಚಾರ್ಯ ಹೃದಬ್ಜವಾಸಂ ಶ್ರೀಚಂದ್ರಮೌಳೀಶಮಹಂ ನಮಾಮಿ. ಚಂಡಾಂಶು ಶೀಲಾಂಶು ಕೃಶಾನುನೇತ್ರಂ ಚಂಡೀಚ ಮುಖ್ಯ ಪ್ರಮದೇತ್ಯಪಾದಂ ಷಡಾಸ್ಯ ನಾಗಾಸ್ಯ ಶಿಶೋಭಿ ಪಾರ್ಶ್ವಂ ಶ್ರೀಚಂದ್ರಮೌಳೀಶಮಹಂ ನಮಾಮಿ. ಆಚಾರ್ಯ ಶಂಕರರು ಒಂದು ಕಡೆ ಹೇಳ್ತಾರೆ, ಭ್ರಾತರ್ನಮಾಮಿ ಗುರುರಾಜಮೂರ್ತಿಂ ಭಸ್ಮಾಂಗರಾಗಲಸಿತಂ ಸ್ಮಿತಪೂರ್ವಭಾಷಂ ಕಾಷಾಯ ವಸ್ತ್ರ ಪರಿವೇಷ್ಟಿತ ಸರ್ವಗಾತ್ರಂ ಕಾರುಣ್ಯ ವೀಕ್ಷಮನಕಂ ಪರಮಾತ್ಮನಿಷ್ಠಂ. ಈ ಸತ್ಯವಾದಿಗಳ ಬಗ್ಗೆ ಒಬ್ಬರು ಜ್ಞಾನಾನಂದ ಸ್ವಾಮಿಗಳು ಅಂತೇಳಿ ಒಬ್ಬರು ಪಂಚಕ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ ಹೇಗಿದ್ದಾರೆ ಅಂದರೆ
ಶ್ರೀ ಚಂದ್ರಶೇಖರ ಭಾರತಿ ಅಂದರೆ ಸಾಕ್ಷಾತ್ ಪರಮೇಶ್ವರನ ಅವತಾರ ಎಂಬ ಅದರಲ್ಲಿ ಎರಡನೇ ಮಾತಿಲ್ಲ. ನಮಗೆಲ್ಲ ಏನು ಬೇಕು ಅಂದರೆ ಒಳ್ಳೆ ಬುದ್ಧಿ ಬೇಕು, ನಮಗೆ ಒಳ್ಳೆ ಧೈರ್ಯ ಆಗಬೇಕು, ಒಳ್ಳೆ ನಮಗೆ ದೇಹಾರೋಗ್ಯವಾಗಿರಬೇಕು ಅಂತಂದರೆ ನಮಗೆ ವಿಶೇಷವಾಗಿ ಗುರುಕೃಪೆ ಇರಬೇಕು. ಗುರುಕೃಪೆ ಅಂದರೆ ಗುರುವಾಕ್ಯ ಇಸ್ ಈಕ್ವಲ್ ಟು ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಣ ಅಂತೇಳಿ ಎರಡೂ ನಮಗೆ ವಿಶ್ವಾಸ ಇಟ್ಕೋಬೇಕು. ಒಂದು ಶಾಸ್ತ್ರ, ಇನ್ನೊಂದು ಎರಡನೇದು ಗುರುಗಳ ಮಾತು. ಇವೆರಡೂ ಇದ್ಬಿಟ್ರೆ ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಪ್ರಾತರ್ನವಾಮಿ ಗುರುರಾಜಮೂರ್ತಿಂ ಭಸ್ಮಾಂಗರಾಗಲಸಿತಂ ಸ್ಮಿತಪೂರ್ವಭಾಷಂ ಕಾಷಾಯ ವಸ್ತ್ರ ಪರಿವೇಷ್ಟಿತ ಸರ್ವಗಾತ್ರಂ ಕಾರುಣ್ಯ ವೀಕ್ಷಮನಗಂ ಪರಮಾತ್ಮನಿಷ್ಠಂ. ಶ್ರೀ ಗುರುಭ್ಯೋ ನಮಃ. ಇವಾಗ ನಿಮಗೆ ಇದು ಗುರುಗಳ ಆರಾಧನೆ ದಿವಸದಲ್ಲಿ ನಾವು ಆ್ಯಕ್ಚುಲಿ ಈಗ ಬೆಳಗ್ಗೆ ನಾವೆಲ್ಲ ಪ್ರತಿ ಆರಾಧನೆ ದಿವಸದಲ್ಲಿ ಉಪವಾಸ ಇರಬೇಕು ಅಂತೇಳಿ ಶಾಸ್ತ್ರ ಇದೆ. ನಿಮಗೆಲ್ಲ ಆಗೋದಿಲ್ಲ, ಹೆಲ್ತ್ ಇಶ್ಯೂಸ್ ಎಲ್ಲ ಇದೆ. ಎಲ್ಲ ಆದಮೇಲೆ ನಮಗೆ ಆ ಉಚಿತ ಭೋಜನವೇ ನಮಗೆ ಪ್ರಸಾದವಾಗುತ್ತೆ. ಹಾಗಾಗಿ ಈ ಶುದ್ವಾ ಧರ್ಮಂ ಬೀಜಾನಾದಿ ಶುದ್ವಾ ತ್ಯಜತಿ ದುರ್ಮದಿ ನೀವು ಕೇಳಿದ್ದು ಅಂದರೆ ನಮಗೆಲ್ಲರೂ ಬಹಳ ಪುಣ್ಯಕರವಾಗಿರತಕ್ಕಂಥ ಈ ಇದರಲ್ಲಿ ನಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹರಹರ ನಮಃ ಪಾರ್ವತಿ. ಎಲ್ಲರೂ ದೇವನಾಮ ಹೇಳಬೇಕಂತೆ. 10 ನಿಮಿಷ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಭಗವನ್ನಾಮವನ್ನೇ ಹೇಳಬೇಕು. ಹಾಗೆ ಹೇಳಿದ್ರೆ ಪಾಪಾತ್ಮಾನಾಂ ದಂದಪುಟಂ ಕವಾಠಂ ಓಷ್ಟದ್ವಯಂಚಾಪಿ ಪುನಃ ಕವಾಢಂ ಏವಂ ಕವಾಢಯುಗಳಾದ್ ವದನಾಂತರಾರಾತ್ ಕಿನ್ನಿಸ್ಸರೇದ್ ಶಿವ ಶಿವೇನಿ ಶಿವೇನಿ ವಾಣಿಹಿ. ಪಾಪಿಗಳಿಗೆ ಭಗವನ್ನಾಮ ಹೇಳಕ್ಕೆ ಬರದಿಲ್ಲಂತೆ. 2 ಮುಚ್ಚಲೆ ಆಗಿದೆ. ಒಂದು ಲೋಷ್ಟವನ್ನು ಮುಚ್ಕೊಂಡಿದ್ದಾನೆ, ಬಾಯನ್ನು ಮುಚ್ಕೊಂಡಿದ್ದಾನೆ. ಇವನಿಗೆ ಹಾಗೆ ಹೇಳಕ್ಕೆ ಸಾಧ್ಯ ಅಂದರೆ ಗುರುಕೃಪೆ ಇದ್ದರೆ ನಮಗೆ ಭಗವನ್ನಾಮ ಬರುತ್ತೆ. ಭಗವನ್ನಾಮವನ್ನು ಹೇಳಿ ನಮಗೆ ಈಶ್ವರ ಕೃಪೆಗಿಂತ ಹೆಚ್ಚಾಗಿ ಯಾವ ಕೃಪೆಯೂ ಬರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಪವಿತ್ರ ದಿನದಲ್ಲಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹರೇ ನಮಃ ಪಾರ್ವತೀಪತಯೇ. ಶ್ರೀ ಗುರುಭ್ಯೋ.